ನಮಸ್ತೆ ಪ್ರೀತಿ ಸ್ನೇಹಿತರಿಗೆ, ನಮ್ಮ ಗುರು ಯೂಟ್ಯೂಬ್ ಚಾನಲ್ಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಬನ್ನಿ ಸ್ನೇಹಿತರೆ, ಇಂಟ್ರಡಕ್ಷನ್ ಟು ಲೀನಿಯರ್ ಪಾಲಿನಾಮಿಯಲ್ಸ್ ಇದರ ಸೆಟ್ ಎಕ್ಸರ್ಸೈಸ್ 2.2 ಅಥವಾ ಎಕ್ಸರ್ಸೈಸ್ ಸೆಟ್ 2.2 ಇದರ ಎಲ್ಲಾ ಕ್ವಶನ್ಸ್ ಅನ್ನ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಕೆಲವು ನಿಮಿಷಗಳಲ್ಲಿ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ತೀರಿ. ಬನ್ನಿ, ಮೊದಲೇ ಕ್ವಶನ್ ಏನ್ ಹೇಳುತ್ತೆ, ಫೈಂಡ್ ದ ವ್ಯಾಲ್ಯೂ ಆಫ್ ದ ಲೀನಿಯರ್ ಪಾಲಿನಾಮಿಯಲ್ 5x - 3. ಈ 5x - 3 ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡಬೇಕು. ಹೆಂಗೆ? ಎಕ್ಸ್ ಪ್ಲೇಸ್ ನಲ್ಲಿ ಮೊದಲು 0 ಹಾಕಿ ಕ್ಯಾಲ್ಕುಲೇಟ್ ಮಾಡಿ, ಆನ್ಸರ್ ಬರೀರಿ. ನೆಕ್ಸ್ಟ್ ಎಕ್ಸ್ ಪ್ಲೇಸ್ ನಲ್ಲಿ -1 ಹಾಕಿ ಕ್ಯಾಲ್ಕುಲೇಟ್ ಮಾಡಿ ಬರೀರಿ. ನಂತರ ಎಕ್ಸ್ ಪ್ಲೇಸ್ ನಲ್ಲಿ 2 ಹಾಕಿ ಕ್ಯಾಲ್ಕುಲೇಟ್ ಮಾಡಿ. ಇಷ್ಟೇ ಕೆಲಸ. ಕೊಟ್ಟಿರೋಂತ ಪಾಲಿನಾಮಿಯಲ್ ಯಾವುದು? 5x - 3. ನೋಡಿ, 5 ಎಕ್ಸ್ ಅಂದ್ರೆ ಏನು? 5 ಇಂಟು ಎಕ್ಸ್. ಸೊ 5 ಇಂಟು ಎಕ್ಸ್ ಪ್ಲೇಸ್ ನಲ್ಲಿ 0. 5 ಇಂಟು 0 0 - 3 ಅಂದ್ರೆ -3 ಬಂತು. ಮುಗೀತು ಒಂದೇ ಸಬ್ ಕ್ವಶನ್. ನೆಕ್ಸ್ಟ್ ಸಬ್ ಕ್ವಶನ್ ನೋಡಿ, ಎಕ್ಸ್ ಪ್ಲೇಸ್ ನಲ್ಲಿ ಏನ್ ಹಾಕ್ಬೇಕು? -1 ಹಾಕ್ಬೇಕು. ಪಾಲಿನಾಮಿಯಲ್ ಯಾವುದು? 5x ಅಂದ್ರೆ 5 ಇಂಟು ಎಕ್ಸ್ ವ್ಯಾಲ್ಯೂ -1 ತಗೊಳಕ್ ಹೇಳಿದ್ದಾರೆ. ಮತ್ತೆ ಮೈನಸ್ ಇದೆ ಅದನ್ನೇ ಬರೀಬೇಕು, 3 ಇದೆ ಅದನ್ನೇ ಬರೀಬೇಕು. 5 1 ಜಾ 5 ಪ್ಲಸ್ ಇಂಟು ಮೈನಸ್ -5 ಆಗುತ್ತೆ. ಇದು -3. -5 -3 ಆಡ್ ಮಾಡಿದ್ರೆ ಬರೋದು ಸೇಮ್ ಸೈನ್ ಇದ್ರೆ ಆಡ್ ಮಾಡ್ತೀವಿ. 8 ಬಂತು, ಬಟ್ ಬಿಗರ್ ನಂಬರ್ ಸೈನ್. ಮುಗಿತು. ನಂತರ ಉಳಿದಿದ್ದು ಒಂದೇ ಒಂದು ಸಬ್ ಕ್ವಶನ್, x = 2. ಈಗ 5x - 3 ಇದ್ರೆ ಏನ್ ಬರೀಬೇಕು? 5 ಇಂಟು 2 -3. 5 2 ಜಾ ಎಷ್ಟು? 10 -3 ಅಂದ್ರೆ 7 ಬಂತು. ಈಗ ಫಸ್ಟ್ ಕ್ವಶನ್ 3 ಸಬ್ ಕ್ವಶನ್ಗಳು ಮುಗಿದು ಕೇವಲ 1.5 ನಿಮಿಷದಲ್ಲಿ. ಬನ್ನಿ ಸ್ನೇಹಿತರೆ, ಈಗ ಸೆಕೆಂಡ್ ಕ್ವಶನ್ ಅನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನೋಡೋಣ. ಇದು ಅದೇ ರೀತಿ ಇರುವಂತ ಕ್ವಶನ್, ಏನೇನು ಚೇಂಜ್ ಇಲ್ಲ. ಒಂದೇ ಒಂದು ಸ್ವಲ್ಪ ಅಪ್ಡೇಷನ್ ಏನಂದ್ರೆ 3 ಟರ್ಮ್ ಇದಾವೆ ಅಷ್ಟೇ. 7s² - 4s + 6. ಈಗ ಫಸ್ಟ್ ಎಸ್ ಪ್ಲೇಸ್ ಏನ್ ಹಾಕ್ಬೇಕು? 0 ಹಾಕ್ಬೇಕು. ಇಲ್ಲಿರೋ ವೇರಿಯೇಬಲ್ ನೋಡಿ ಏನು? 7 ಇಂಟು s² ಅಂದ್ರೆ 7 ಇಂಟು 0² ಮೈನಸ್ಗೆ ಮೈನಸ್. 4 ಇಂಟು s ಮೀನ್ಸ್ 4 ಇಂಟು s ವ್ಯಾಲ್ಯೂ 0 ಪ್ಲಸ್ 6. 0² ಅಂದ್ರೆ 0ನೇ. 7 ಇಂಟು 0 ಮಾಡಿದ್ರೆ 0 ಬರುತ್ತೆ. 4 ಇಂಟು 0 ಮಾಡಿದ್ರೆ 0 ಬರುತ್ತೆ. ಅದಕ್ಕೋಸ್ಕರ 0 ನನ್ನ ಮಕ್ಕಳ ಜೊತೆ ಯಾವತ್ತೂ ಜಗಳ ಮಾಡಕ್ ಹೋಗ್ಬೇಡ್ರಿ. ನೋಡ್ರಿ, ಸಪರೇಟ್ ಆಗಿದೆ, ಅವ್ರನ್ನ ಬಿಟ್ಟು ಸಪರೇಟ್ ಟರ್ಮ್ ಇದು. ಹಾಗಾಗಿ ಇದೇನು ಉಳಿಯುತ್ತೆ? +6 ಆಸ್ ಇಟ್ ಈಸ್. ಆನ್ಸರ್ ಇಸ್ 6. ನೆಕ್ಸ್ಟ್ ಸೆಕೆಂಡ್ ಸಬ್ ಕ್ವಶನ್ ಏನ್ ಹೇಳುತ್ತೆ? ಎಸ್ ಪ್ಲೇಸ್ ನಲ್ಲಿ -3 ಹಾಕ್ಬೇಕು. ಅದೇ ಕ್ವಶನ್ ಇಲ್ಲಿನೂ ಸಹ, ಅಂದ್ರೆ ಅದೇ ಪಾಲಿನಾಮಿಯಲ್. 7 ಇಂಟು s² ಅಂದ್ರೆ 7 ಇಂಟು -3² -4 ಇಂಟು s ಮೀನ್ಸ್ 4 ಇಂಟು -3 ಪ್ಲಸ್ 6 ಆಸ್ ಇಟ್ ಈಸ್. ಈಗ -3² ಅಂದ್ರೆ -9 ಅಲ್ಲ. ಯಾಕಂದ್ರೆ -3 ಇಂಟು -3 ಮೈನಸ್ ಇಂಟು ಮೈನಸ್ ಪ್ಲಸ್ 3 3 ಜಾ 9. ಇದು ಏನಾಗುತ್ತೆ? 7 ಇಂಟು 9 ಆಗುತ್ತೆ. ಒಂದಿಷ್ಟು ಜನ -9 ಬರ್ಬಿಡ್ತಾರೆ. ಅದಕ್ಕೋಸ್ಕರ ಮೈನಸ್ ಇಂಟು ಮೈನಸ್ ಪ್ಲಸ್ 4 3 ಜಾ 12 ಪ್ಲಸ್ 6 ಆಸ್ ಇಟ್ ಈಸ್. ಇದ್ರ ನಂತರ 7 9 ಜಾ ಎಷ್ಟು? 7 9 ಜಾ 63. 12 ಮತ್ತೆ 6 ಅನ್ನ ಆಡ್ ಮೊದ್ಲೇನಾದ್ರೂ ಮಾಡ್ಬೋದು, ಅಥವಾ ನೆಕ್ಸ್ಟ್ ಎಲ್ಲ ಸೇರಿ ಒಂದೇ ಸಲ ಆಡ್ ಮಾಡಿದ್ರೆ ಅವಾಗ ಬರುತ್ತೆ. 81 ಇಸ್ ದ ಆನ್ಸರ್. ನೆಕ್ಸ್ಟ್ ಇನ್ನೊಂದು ಸಬ್ ಕ್ವಶನ್ ಇದೆ. ಎಸ್ ಪ್ಲೇಸ್ ನಲ್ಲಿ ಏನ್ ಹಾಕ್ಬೇಕು? 4. ಪಾಲಿನಾಮಿಯಲ್ ಏನು? 7s² - 4s + 6. ಈಗ 7s² ಅಂದ್ರೆ ಏನು? 4² ಮೈನಸ್ 4s ಅಂದ್ರೆ 4 ಇಂಟು 4 ಪ್ಲಸ್ 6 ಆಸ್ ಇಟ್ ಈಸ್. 4² ಅಂದ್ರೆ 16. 7 ಇಂಟು 16 ಮೈನಸ್ 4 4 ಜಾ 16 ಪ್ಲಸ್ 6. ನೋಡಿ ಸ್ನೇಹಿತರೆ, ಇದನ್ನ ನೀವೇನ್ ಮಾಡ್ಬೋದು? 7 ಮತ್ತು 16 ಅನ್ನ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರುದು. ಅದರ ನಂತರ ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ -10 ಬಂತು ಅಂತ ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿ ಆದ್ರೂ ನಂತರ ಬರಿಬಹುದು. ಇಲ್ಲ ಹಾಗೆ ಇಟ್ಕೊಂಡು ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 112. ನಂತರ ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ -10. ಹಾಗಾಗಿ ಉಳಿಯೋದೆಷ್ಟು? 102 ಬರುತ್ತೆ. ಇಲ್ಲಿಗೆ ಈ ಕ್ವಶನ್ ಸಹ ಸಾಲ್ವ್ ಆಯ್ತು. ನಂತರ ಮೂರನೇ ಕ್ವಶನ್ ನೋಡಿ ಸ್ನೇಹಿತರೆ, 3 ನಿಮಿಷದಲ್ಲಿ ಮೂರನೇ ಕ್ವಶನ್ಗೆ ಹೋಗ್ತಿದ್ದೀವಿ. ದ ಪ್ರೆಸೆಂಟ್ ಏಜ್ ಆಫ್ ಸಲೀಲ್ಸ್ ಮದರ್ ಈಸ್, ಅಂದ್ರೆ ಸಲೀಲ್ಸ್ ಮದರ್ ಈಸ್ ಪ್ರೆಸೆಂಟ್ ಏಜ್ ಆಫ್ ಸಲೀಲ್ಸ್ ಮದರ್ ಎಷ್ಟಿದೆ ಅಂದ್ರೆ 3 ಟೈಮ್ಸ್ ಸಲೀಲ್ಸ್ ಪ್ರೆಸೆಂಟ್ ಏಜ್. ಅಂದ್ರೆ ಸಲೀಲಿನ ಏಜ್ ಎಷ್ಟಿದನೋ ಅದಕ್ಕೆ 3 ಟೈಮ್ಸ್ ಅವ್ರ ಮದರ್ ಏಜ್ ಇದೆ. ಅಂದ್ರೆ ಯಾರ ಏಜ್ ಕಂಪೇರ್ ಮಾಡಿದ್ದಾರೆ? ಸಲೀಲ್ಸಿನ ಏಜ್ಗೆ, ಅಂದ್ರೆ ಸಲೀಲಿನ ಏಜ್ ಕಂಪೇರ್ ಮಾಡಿದ್ದಾರೆ. ಹಾಗಾಗಿ ಅವ್ರ ಅಮ್ಮನ ಏಜ್ ಗೊತ್ತಾಗಬೇಕಂದ್ರೆ ಸಲೀಲಿನ ಏಜ್ ನಾವು ಮೊದಲು ಬರ್ಕೋಬೇಕು. ಕೊಟ್ಟಿಲ್ಲ ಅಂದ್ರೆ ಏನ್ ಬರೆಯೋದು? ಕೊಟ್ಟಿಲ್ಲ ಅಂದ್ರೆ ಎಕ್ಸ್. ಹಾಗಾಗಿ ಏನ್ ಬರೆಯೋಣ? ಲೆಟ್ ಅಸ್ ಕನ್ಸಿಡರ್ ಸಲೀಲ್ಸ್ ಪ್ರೆಸೆಂಟ್ ಏಜ್ ಈಸ್ ಎಕ್ಸ್. ಅವ್ರ ಅಮ್ಮನ ಏಜ್ ಎಷ್ಟು? ಅವನಕ್ಕಿಂತ 3 ಟೈಮ್ಸ್ 3x. ಅರ್ಥ ಆಯ್ತಾ ಸ್ನೇಹಿತರೆ? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಆಫ್ಟರ್ 5 ಇಯರ್ಸ್. ಈಗ ನಿಮ್ ಏಜು 15 ಆದ್ರೆ ಇನ್ನು 5 ವರ್ಷ ನಂತರ ಏನಾಗುತ್ತೆ? 15 + 5 20 ಆಗುತ್ತೆ. ನಿಮ್ ಪೇರೆಂಟ್ಸ್ ಏಜ್ ಅಕಸ್ಮಾತ್ 35 ಇದ್ರೆ ಅವ್ರದ್ದು ಏನಾಗುತ್ತೆ? 35 + 5 40 ಆಗುತ್ತೆ. ಅಂದ್ರೆ ಈಗಿರೋ ಏಜ್ 5 ಇಯರ್ ಆಡ್ ಮಾಡ್ಬೇಕಾ? ಇನ್ ದ ಸೇಮ್ ವೇ ಹಿಯರ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಡೂ ದ ಸೇಮ್. ಅವನ ಏಜ್ x + 5 ಆಗುತ್ತೆ. ಅವ್ರ ಅಮ್ಮನ ಏಜ್ 3x + 5 ಆಗುತ್ತೆ. ಯಾಕಂದ್ರೆ 5 ವರ್ಷದ ನಂತರ ಈಗಿರೋದಕ್ಕಿಂತ 5 ಎಕ್ಸ್ಟ್ರಾ. ಇವರು ಇನ್ನು 5 ವರ್ಷದ ನಂತರ ಈಗಿರೋ ಏಜ್ ಎಷ್ಟು? 3x ಇತ್ತು, ಅದಕ್ಕಿಂತ ಎಕ್ಸ್ಟ್ರಾ 5. ನಂತರ
ಇವಾಗ ಇವೆರಡನ್ನು ಆಡ್ ಮಾಡಿದ್ರೆ 70 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇವೆರಡನ್ನು ಆಡ್ ಮಾಡಬೇಕು, x+5 ಮತ್ತು 3x+5 ಎರಡನ್ನು ಆಡ್ ಮಾಡೋಣ. ಇಲ್ಲಿ ಸೈನ್ ಏನು ಚೇಂಜ್ ಇಲ್ಲ ಅಂದ್ರೆ ಏನು ಮಲ್ಟಿಪ್ಲಿಕೇಶನ್ ಇಲ್ಲ, ಬ್ರಾಕೆಟ್ ತೆಗೆದು ಬರೀರಿ. ನಂತರ x+3x ಎಷ್ಟು ಬಂತು? 4x. 5+5 10. ಇಲ್ಲಿರುವಂತ 10 ಈ ಕಡೆಗೆ ಹೋದ್ರೆ ಸಬ್ಟ್ರಾಕ್ಟ್ ಆಗುತ್ತೆ, ಆಡ್ ಆಗಿರೋದು ಈ ಕಡೆಗೆ ಹೋದ್ರೆ ಸಬ್ಟ್ರಾಕ್ಟ್. ನಂತರ 4x = 60. x = ಇಲ್ಲಿ ಮಲ್ಟಿಪ್ಲೈ ಆಗಿರೋ 4 ಈ ಕಡೆಗೆ ಹೋದ್ರೆ ಡಿವೈಡ್ ಆತು. 4 1 ಜಾ 4 1 ಜಾ 4 ಎಷ್ಟು ಉಳಿತು? ಇಲ್ಲಿ 2 ಉಳಿತು, 20 ಆಯ್ತು. 4 5 ಜಾ 20. ಹಾಗಾಗಿ x = 15. ಅಂದ್ರೆ ಸಲೀಲ್ಸ್ ಪ್ರೆಸೆಂಟ್ ಏಜ್ ಇಸ್ 15 ಅಂಡ್ ಹಿಸ್ ಮದರ್ಸ್ ಏಜ್ ಇಸ್ 3 times ಮೀನ್ಸ್ 15 into 3 means 45 years. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಮುಂದಿನ ಕ್ವಶನ್, ಫೋರ್ತ್ ಕ್ವಶನ್. ದ ಡಿಫರೆನ್ಸ್ ಬಿಟ್ವೀನ್ 2 ಪಾಸಿಟಿವ್ ಇಂಟೀಜರ್ಸ್ ಈಸ್ 63. ನೋಡಿ ಸ್ನೇಹಿತರೆ, ಎರಡು ಪಾಸಿಟಿವ್ ಇಂಟೀಜರ್ ಅಂತ ಹೇಳಿದ್ದಾರೆ. ಒಂದಿದು ಇನ್ನೊಂದಿದು, ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟಂತೆ? 63 ಬರುತ್ತೆ. ದ ರೇಷಿಯೋ ಆಫ್ ದೀಸ್ ಇಂಟೀಜರ್ಸ್ ಈಸ್ 2:5. ಅರ್ಥ ಮಾಡ್ಕೊಳ್ರಿ, ಎಲ್ಲದರಾಗಿರ್ಲಿ ಇಷ್ಟು ಅಂತ ಬಂತಂದ್ರೆ ನೀವು ಇಷ್ಟು ಅಷ್ಟು ಅಂತ ತಲೆ ಕೆಡ್ಸ್ಕೊಂಡು ಹೋಗ್ಬೇಡ್ರಿ, x ಅಂತ ಬರೆದು ಬಿಡ್ರಿ. ಒಂದು 2x ಒಂದು 5x, ಎರಡದು ಡಿಫರೆನ್ಸ್ ಅಂದ್ರೆ ದೊಡ್ಡ ನಂಬರ್ ಮೊದಲೇ ಬರೀತೀವಿ. ಹಾಗಾಗಿ 5x - 2x = 63 ಅಂತ. ಇದು ಅರ್ಥ ಆಯ್ತಾ ಸ್ನೇಹಿತರೆ? ನೋಡಿ, ಈಗ ಲೆಟ್ ದೋಸ್ ನಂಬರ್ಸ್ ಅಥವಾ 2 ಇಂಟೀಜರ್ಸ್ ಬಿ 2x and 5x. ಹಾಗಾಗಿ ಅಕಾರ್ಡಿಂಗ್ ಟು ದ ಕ್ವಶನ್ ಏನು? ದೇರ್ ಡಿಫರೆನ್ಸ್ ಇಸ್ 63 ಅಂದ್ರೆ 5x - 2x = 63. ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ 3x ಬಂತು, = 63. ನೋಡಿ, ಈಗ 3 ಮಲ್ಟಿಪ್ಲೈ ಆಗಿರೋದು ಈ ಕಡೆ ಬಂದ್ರೆ ಡಿವೈಡ್, ಟ್ರಾನ್ಸ್ಪೋಸ್ ಆದ್ರೆ ಡಿವೈಡ್ ಆಯ್ತು. 3 1 ಜಾ 3 2 ಜಾ 6 3 1 ಜಾ. ಹಾಗಾಗಿ x = 21 ಬಂತು. ಈಗ ನಮಗೆ x ವ್ಯಾಲ್ಯೂ 21 ಬಂತು. 2x ಮತ್ತೆ 5x ಕಂಡುಹಿಡಬೇಕು. ಈಗ 2x ಅಂದ್ರೆ 2 × 21 42. ಅದೇ ರೀತಿ 5x ಅಂದ್ರೆ 5 × 21 105. ದೀಸ್ ಆರ್ ದ 2 ಇಂಟೀಜರ್ಸ್. ಅರ್ಥ ಆಯ್ತಾ ಸ್ನೇಹಿತರೆ? ಇದ್ರ ನಂತರ ನೆಕ್ಸ್ಟ್ ಫಿಫ್ತ್ ಕ್ವಶನ್ ಬರೋಣ. ನೀವು ಕ್ವಶನ್ ಓದಿ ಒಂದು ಇಕ್ವೇಶನ್ ಮಾಡಿ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮೊದಲೇ, ಯಾಕಂದ್ರೆ ನೀವು ಪಾಸ್ ಮಾಡಿ ನೋಡ್ರಿ, ಯಾಕಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ಯಾರು ಬಂದು ಚೆಕ್ ಮಾಡಲ್ಲ, ನಿಮ್ಗೆ ಹೇಳ್ಕೊಡಲ್ಲ. ಹಾಗಾಗಿ ನೀವು ಸ್ವಂತ ಮಾಡೋದು ಕಲಿಬೇಕು. ಅದಕ್ಕೋಸ್ಕರ ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಟಿಪ್ ಮಾಡಿ ಕೊಡ್ತಿರೋದು. ಈಗ ಇದನ್ನು ಉಪಯೋಗಿಸ್ಕೊಂಡ್ರೆ ಅಂದ್ರೆ ಪ್ರತಿ ಕ್ವಶನ್ ನಾನು ಸಾಲ್ವ್ ಮಾಡೋಕ್ಕಿಂತ ಮೊದಲು ನೀವು ಪಾಸ್ ಮಾಡಿ, ನೀವು ವೇರಿಯೇಬಲ್ ಯಾವ್ದು ಬರುತ್ತೆ, ಈ ಇಕ್ವೇಶನ್ ಅನ್ನೋಕ್ಕಿಂತ ಈ ಪಾಲಿನಾಮಿಯಲ್ ಯಾವ್ದು ಬರುತ್ತೆ ಅಂತ ನೀವು ಬರ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ಮ ಪ್ರಿಪ್ರೇಷನ್ ಅಲ್ಟ್ರಾ ಮಾಡರ್ನ್ ಅಥವಾ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಲೆವೆಲ್ ಇರುತ್ತೆ. ಗಮನದಲ್ಲಿ ಇಟ್ಕೊಳ್ರಿ. ಈಗ ರೂಬಿ ಹ್ಯಾಸ್ 3 times as many 2 rupees coins as she has 5 rupees coins. ಅಂದ್ರೆ ರೂಬಿ ಹತ್ರ ಇರುವಂತ ಕಾಯಿನ್ಸ್ 2 rupees ಇದಾವೆ, 5 rupees ಇದಾವೆ. ಆದ್ರೆ 2 rupees ಕಾಯಿನ್ ಎಷ್ಟಿದಾವೆ ಅಂತ ಎದಕ್ಕೆ ಕೇಳಿದಾರೆ? ಅವಳ ಹತ್ರ ಎಷ್ಟು 5 rupees ಇದಾವಲ್ಲ ಅದಕ್ಕಿಂತ ಎಷ್ಟು ಟೈಮು 3 times. ಅಂದ್ರೆ 5 rupees ಕಾಯಿನ್ ಎಷ್ಟು ಅಂತ ಗೊತ್ತಾದ್ರೆ ಅದಕ್ಕಿಂತ 3ರಷ್ಟು ಅಂತ ಗೊತ್ತಾಗುತ್ತೆ. ಹಾಗಾದ್ರೆ 5 rupees ಕಾಯಿನ್ ಫಸ್ಟ್ ಕಂಡುಹಿಡಿಬೇಕು. ಹಾಗಾಗಿ ಅದನ್ನೇನ್ ಬರೆಯೋಣ? ಲೆಟ್ ಅಸ್ ಕನ್ಸಿಡರ್ ಆರ್ ಲೆಟ್ ದ ನಂಬರ್ ಆಫ್ 5 rupees ಕಾಯಿನ್ಸ್ ಬಿ x. ಹಾಗಾದ್ರೆ 2 rupees ಕಾಯಿನ್ ಎಷ್ಟಾಗ್ತವೆ? 3 times ಅಂದ್ರೆ 3 × x. ಒನ್ಸ್, ಟ್ವೈಸ್, ಥ್ರೈಸ್, 4 times, 5 times, ಪ್ರಾಡಕ್ಟ್, ಮಲ್ಟಿಪ್ಲೈ, ಇಂಟು, ಹಿಂಗೇನೇ ಕೊಟ್ಟರು ನೀವೇನ್ ಬರೀಬೇಕು? ಮಲ್ಟಿಪ್ಲೈ ಅಂತ ಬರೀಬೇಕು, ಅಂದ್ರೆ ಮಲ್ಟಿಪ್ಲೈ ಮಾಡ್ಬೇಕು ಅಂತ. ಹಾಗಾಗಿ ಇದನ್ನ 3 times ಅಂದ್ರೆ 3 × x ಬರ್ದಿದ್ದೀನಿ. ಇಫ್ ಶಿ ಹ್ಯಾಡ್ ಟೋಟಲ್ ಆಫ್ rupees 88 ಅಂದ್ರೆ ಅವಳ ಹತ್ರ 88 rupees ಇದಾವಂದ್ರೆ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಅವಳ ಹತ್ರ ಬರೀ 3x + x ಸೇರಿ 88 ಇಲ್ಲ. ಯಾಕಂದ್ರೆ ಬರೀ ನಂಬರ್ ಆಫ್ ಕಾಯಿನ್ಸ್ ಇದು. ನಂಬರ್ ಆಫ್ ಕಾಯಿನ್ಸ್ ಬಿಟ್ಟು ಈ 3x ಇರೋದು ಏನು? 2 rupees ಕಾಯಿನ್ಸ್. ಇದು x ಇರೋದೇನು? 5 rupees ಕಾಯಿನ್. ಇದು 5 rupees ಕಾಯಿನ್ 1 ಇದ್ರೆ 5 ಆಗುತ್ತೆ. ನಂಬರ್ ಆಫ್ ಕಾಯಿನ್ಸ್ ಅಕಸ್ಮಾತ್ 2 ಇದ್ರೆ ಇದು 10 ಆಗ್ಬಿಡುತ್ತೆ. ಅದೇ ರೀತಿ ಇದನ್ನು ಸಹ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಯಾಕೆ ಹಿಂಗ್ ಬರ್ಕೊಂಡಿದೀವಿ ಅಂತ ಗೊತ್ತಾಯ್ತಾ? ಒಂದು ಕಾಯಿನ್ ಸಿಕ್ಕರೆ 5 ರೂಪಾಯಿ, 10 ಸಿಕ್ಕರೆ 5 × 10 50 ರೂಪಾಯಿ ಆಗ್ಬಿಡುತ್ತೆ. ಟೋಟಲ್ ಅಮೌಂಟ್ ನಾವು ಮಾತಾಡ್ತಿರೋದು. ಹಾಗಾಗಿ ಇಲ್ಲಿ ನೋಡಿ, ನೆಕ್ಸ್ಟ್ 3 ಅಥವಾ 2 3 ಜಾ 6x + 5x. 11x = 88. 11 ಈ ಕಡೆ ಟ್ರಾನ್ಸ್ಪೋಸ್ ಆದ್ರೆ ಡಿವೈಡ್ ಆಗುತ್ತೆ. 11 1 ಜಾ 11, 8 ಜಾ. ಹಾಗಾಗಿ x = 8. ಈಗ ನಂಬರ್ ಆಫ್ 5 rupees ಕಾಯಿನ್ 8 ಇದಾವೆ. ನಂಬರ್ ಆಫ್ 2 rupees ಕಾಯಿನ್ ಹೆಂಗ್ ಕಂಡುಹಿಡಿತೀರಾ? 3x ಅಲ್ಲ. ಹಾಗಾಗಿ 3 × 8 ಮಾಡಿದ್ರೆ ಇದು 24. ಸೊ ರೂಬಿ ಹತ್ರ ಇರೋಂತ 5 rupees ಕಾಯಿನ್ 8 ಮತ್ತೆ 2 rupees ಕಾಯಿನ್ 24. ಅರ್ಥ ಆಯ್ತಾ ಸ್ನೇಹಿತರೆ? ನೆಕ್ಸ್ಟ್ ಕ್ವಶನ್, 6th ಕ್ವಶನ್. ಇದನ್ನು ಸಹ ಕ್ವಶನ್ ಓದಿ ಯಾವ್ದು ವೇರಿಯೇಬಲ್ ತಗೋಬೇಕಂತ ನೋಡಿ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಬೇಗ ಯಾರ್ಯಾರು ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕ್ತೀರಿ ನಿಮಗೆ ಹಾರ್ಟ್ ಕೊಡ್ತೀವಿ, ಲೈಕ್ ಮಾಡ್ತೀವಿ. ಎ ಫಾರ್ಮರ್ ಕಟ್ಸ್ ಎ 300 feet ಫೆನ್ಸ್
into two pieces of different sizes. ನೋಡ್ರಿ 300 feet ಫೆನ್ಸ್ ಅನ್ನ ಎರಡು ಪೀಸ್ ಮಾಡ್ತಾರೆ, ಒಂದು ಲಾಂಗರ್ ಒಂದು ಶಾರ್ಟರ್. ದ ಲಾಂಗರ್ ಪೀಸ್ ಈಸ್ 4 times ಆಸ್ ಲಾಂಗ್ ಆಸ್ ದ ಶಾರ್ಟರ್ ಪೀಸ್. ಮೊದ್ಲು ಶಾರ್ಟರ್ ಪೀಸ್ ಎಷ್ಟೈತೆ ಅಂತಂದ್ರೆ ಗೊತ್ತಿಲ್ಲ, ಅದಕ್ಕಿಂತ 4 times ಲಾಂಗರ್ ಐತೆ ಅಂದ್ರೆ ಯಾವ್ದನ್ನ ಎಕ್ಸ್ ಅಂತ ತಗೋಬೇಕು ನಾವು? ವಿ ಶುಡ್ ಕನ್ಸಿಡರ್ ಶಾರ್ಟರ್, ಬಿಕಾಸ್ ಶಾರ್ಟರ್ ಎಷ್ಟೈತೋ ಅದ್ರ ಮೇಲೆ ಲಾಂಗರ್ ಡಿಪೆಂಡ್ ಆಗೈತಿ. ಹಂಗಾಗಿ ಲೆಟ್ ಅಸ್ ಕನ್ಸಿಡರ್ ಲೆಂತ್ ಆಫ್ ಶಾರ್ಟರ್ ಪೀಸ್ ಎಕ್ಸ್ ಅಂದ್ರೆ ಲಾಂಗರ್ ಪೀಸ್ ಏನಿದು 4 times. ಟೈಮ್ಸ್ ಅಂತ ಬರೆದ್ರೆ ಏನ್ ಮಾಡ್ಬೇಕು? ಮಲ್ಟಿಪ್ಲೈ. ಸೊ 4 into ಎಕ್ಸ್ ಲಾಂಗರ್. ಈಗ ಏನ್ ಹೇಳಿದ್ದಾರೆ? ಹೌ ಲಾಂಗ್ ಆರ್ ದೀಸ್ ಟೂ ಪೀಸಸ್? ಜೊತೆಗೆ ಇವೆರಡು ಸೇರಿ ಎಷ್ಟಿದಾವೆ? 300 ಫೀಟ್ ಇದೆ. ಹಾಗಾಗಿ ಇವೆರಡನ್ನು ಆಡ್ ಮಾಡಿದ್ರೆ ಸಾಕು 300. ನೋಡಿ, ಎಕ್ಸ್ ಪ್ಲಸ್ 4x 5x is equal to 300. 5 ಈ ಕಡೆಗೆ ಹೋದ್ರೆ ಮಲ್ಟಿಪ್ಲೈ ಆಗಿದ್ದು ಡಿವೈಡ್. 5 1 ಜಾ 5 6 ಜಾ 30, 0 0. ಹಾಗಾಗಿ x is equal to 60 ಬಂತು. ಶಾರ್ಟರ್ 60 ಬಂದ್ರೆ ಲಾಂಗರ್ ಎಷ್ಟು ಬಂತು? 4 ಟೈಮ್ ಅಂದ್ರೆ ಎಷ್ಟಾಗುತ್ತೆ? 4 into 60 ಮಾಡಿದ್ರೆ 240 feet. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಆಫ್ ದ ಎಕ್ಸಸೈಸ್. ಇದನ್ನು ಸಹ ಸೇಮ್ ಪಾಸ್ ಮಾಡ್ರಿ, ಕ್ವಶನ್ ನೋಡ್ರಿ, ವೇರಿಯಬಲ್ ಯಾವ್ದು ಬರುತ್ತೆ, ಆಮೇಲೆ ಪಾಲಿನಾಮಿಯಲ್ ಏನ್ ಬರುತ್ತೆ ಅದನ್ನ ಬರೀರಿ, ನೋಡೋಣ. ಓಕೆ, ತಪ್ಪು ಸರಿ ಇಂಪಾರ್ಟೆಂಟ್ ಅಲ್ಲ. ಯಾರ್ಯಾರು ಟ್ರೈ ಮಾಡ್ತೀರಿ ಎಲ್ಲರಿಗೂ ಲೈಕ್ ಅಥವಾ ಹಾರ್ಟ್. ಇಫ್ ದ ಲೆಂತ್ ಆಫ್ ಎ ರೆಕ್ಟಾಂಗಲ್ ಈಸ್ 3 more than its twice its width. ಓಕೆ, ಇನ್ನೊಂದ್ಸಲ ಹೇಳ್ಬಿಡ್ತೇನೆ. ಇಫ್ ದ ಲೆಂತ್ ಆಫ್ ಎ ರೆಕ್ಟಾಂಗಲ್ ಈಸ್, ನೋಡ್ರಿ, ಲೆಂತ್ ಆಫ್ ಎ ರೆಕ್ಟಾಂಗಲ್ ಈಸ್ 3 more than ಅಂದ್ರೆ ಪ್ಲಸ್ 3 more than ಅಂದ್ರೆ ಟ್ವೈಸ್ ಇಟ್ಸ್ ವಿಡ್ತ್ 2 times ಅಂದ್ರೆ ಇಂಟು ಬರೀಬೇಕು. ವಿಡ್ತ್ ಎಷ್ಟು ಗೊತ್ತಿಲ್ಲ ಅಂದ್ರೆ ಏನ್ ತಗೋಬೇಕು? ವಿಡ್ತ್ ನ ಎಕ್ಸ್. ವಿಡ್ತ್ ಅನ್ನ ಎಕ್ಸ್ ತಗೊಂಡ್ರೆ ಲೆಂತ್ ಏನಾಗುತ್ತೆ? 3 more than 2 times ವಿಡ್ತ್. ಅರ್ಥ ಆಯ್ತಾ ಸ್ನೇಹಿತರೆ? ಓಕೆ, ಇದ್ರ ನಂತರ ಅವ್ರ ಕ್ವಶನ್ ಏನ್ ಕೊಟ್ಟಿದ್ದಾರೆ? ಪೆರಿಮೀಟರ್ ಇಸ್ 24. ಪೆರಿಮೀಟರ್ ಫಾರ್ಮುಲಾ ಏನು? ರೆಕ್ಟಾಂಗಲ್ ಎಂದು 2 into L plus B. L ಎಷ್ಟು? 2x plus 3. ಬ್ರೆಡ್ತ್ ಎಷ್ಟು? x. ಅರ್ಥ ಆಯ್ತಾ? ಹಾಗಾಗಿ ನೆಕ್ಸ್ಟ್ 2 into ಇಟ್ 2x ಮತ್ತೆ 1x ಆಡ್ ಮಾಡಿದ್ರೆ 3x plus 3. ಈಗ 2 ಮಲ್ಟಿಪ್ಲೈ ಆಗಿರೋದು ಈ ಕಡೆಗೆ ಹೋದ್ರೆ ಡಿವೈಡ್. 2 1 ಜಾ 2, 12 ಜಾ ಓಕೆ 24. ನೆಕ್ಸ್ಟ್ ಇಲ್ಲಿರುವಂತ 3 ಈ ಕಡೆಗೆ ಆಡ್ ಆಗಿರೋದು ಈ ಕಡೆ ಬಂದ್ರೆ ಇಟ್ ವಿಲ್ ಬಿ ಸಬ್ಟ್ರಾಕ್ಟೆಡ್. ಸೊ ಇಟ್ ಬಿಕಮ್ಸ್ 9. ಇಲ್ಲಿರೋಂತ 3 ಮಲ್ಟಿಪ್ಲೈ ಆಗಿದೆ, ಈ ಕಡೆಗೆ ಹೋದ್ರೆ ಡಿವೈಡ್ ಆಗುತ್ತೆ. ಹಾಗಾಗಿ 3 1 ಜಾ 3, 3 ಜಾ 9. ಎಕ್ಸ್ ಎಷ್ಟು ಬಂತು? 3. ಅಂದ್ರೆ ಬ್ರೆಡ್ತ್ ಅಥವಾ ವಿಡ್ತ್ ಎಷ್ಟು? ಎಕ್ಸ್ ಅಂದ್ರೆ 3 ಬಂತು. ಲೆಂತ್ ಎಷ್ಟು? 2x plus 3. ಇದರಲ್ಲಿ ವ್ಯಾಲ್ಯೂವನ್ನ ಸಬ್ಸ್ಟಿಟ್ಯೂಟ್ ಮಾಡಿ. 2x ಅಂದ್ರೆ 2 into x ವ್ಯಾಲ್ಯೂ 3 plus 3. 2 3 ಜಾ 6 plus 3 ಎಷ್ಟಾಗುತ್ತೆ? 9. ಈಗ ಈ ಎಕ್ಸಸೈಸ್ ಸಹ ಕಂಪ್ಲೀಟ್ ಆಯ್ತು. ಇಲ್ಲಿವರೆಗೆ ನೋಡೋದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.